ಸಿನ್ಸ್ ಸಿದ್ದರಾಮಯ್ಯ ಮೊದಲನೇ ಅವಧಿನಲ್ಲಿದ್ದ ಸಿದ್ದರಾಮಯ್ಯನವ್ರಿಗೂ ಈಗ ಎರಡನೇ ಅವಧಿನಲ್ಲಿದ್ದ ಸಿದ್ದರಾಮಯ್ಯನವ್ರಿಗೂ ಆಡಳಿತಾತ್ಮಕವಾಗಿ ಬಹಳ ವ್ಯತ್ಯಾಸ, ಸ್ವಲ್ಪ ಬದಲಾವಣೆ ಆಗಿತ್ತು. ರಾಜಕೀಯದಲ್ಲಿ ರಾಜಕೀಯವಾಗಿ ಸ್ವಲ್ಪ ಬದಲಾವಣೆ ಇತ್ತು. ಅಂದ್ರೆ ಅಷ್ಟು ಫ್ರೀ ಹ್ಯಾಂಡ್ ಇರಲಿಲ್ಲ. ಮತ್ತೆ ಬೇರೆ ಬೇರೆ ರಾಜಕೀಯ ಸನ್ನಿವೇಶಗಳು ಇಲ್ಲಿ ಮತ್ತೆ ಪವರ್ ಬೇರೆ ಬೇರೆ ಎರಡನೇ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರನ್ನು ತುಂಬ ಹತ್ತಿರದಂತ ಕಂಡಂಥ ಅನೇಕರು ಏನಿದ್ರು ಆ ಮಟ್ಟಿಗೆ ನಿರೀಕ್ಷಿಸಲ್ಪಟ್ಟಂಥ ರೀತಿಯಲ್ಲಿ ಅವರು ಆಡಳಿತ ಕೊಡಲಿಲ್ಲ. ಆಡಳಿತನೂ ಕೊಡಲಿಲ್ಲ ಮತ್ತೆ ಅವರು ರಾಜಕೀಯವಾಗಿಯೂ ಅವರು ಇರಲಿಲ್ಲ. ಪವರ್ ಬೇರೆ ಪವರ್ ಪವರ್ ಸೆಂಟರ್ ಅಲ್ಲ. ಈಗ ಸಂದರ್ಭಗಳು ಏನಾಯಿತು ಅಂತಂದರೆ ಇಲ್ಲಿ ಒಂದು ವಿಚಾರ ಹೇಳಲೇಬೇಕು. KPCC ಅಧ್ಯಕ್ಷರಾಗಿದ್ದರು ಯಾರು? ಪರಮೇಶ್ವರ್ ಆಗಿದ್ದರು. ಪರಮೇಶ್ವರು ಅತ್ಯಂತ ಸಜ್ಜನ ವ್ಯಕ್ತಿ, ಸೌಮ್ಯ ಸ್ವಭಾವದವರು, ಬಂಡಾಯ ಹೇಳ್ತಕ್ಕಂಥ ಮನಸ್ಥಿತಿ ಅಲ್ಲ ಅವರದ್ದು. ಅದನ್ನು ಸಿದ್ದರಾಮಯ್ಯನವರು ಆ ಕಾಲಕ್ಕೆ ಎನ್ಕ್ಯಾಶ್ ಮಾಡ್ಕೊಂಡ್ರು. ಮತ್ತೆ ಇನ್ನೊಂದು ಆಮೇಲೆ ದಿನೇಶ್ ಗುಂಡೂರಾವ್ ಅಧ್ಯಕ್ಷರಾಗಿದ್ದಾಗಲೂ ಕೂಡ ದಿನೇಶ್ ಗುಂಡೂರಾವ್ದು ಅದೇ ಪರಿಸ್ಥಿತಿ. ಸೌಮ್ಯವಾದ ವ್ಯಕ್ತಿ, ಬಂಡಾಯ ಎದ್ದು ಒಂದು ದೊಡ್ಡ ರಾಜಕೀಯ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡೋಕ್ಕೆ ಅವರಿಗೆ ಸಮುದಾಯದ ಬೆಂಬಲ ಇಲ್ಲ. ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಬಂದಾಗ ಏನಾಯಿತು ಅಂತಂದರೆ 80ರ ದಶಕದಿಂದ ಏನು ಡಿ ಕೆ ಶಿವಕುಮಾರ್ ರಾಜಕಾರಣ ನೋಡ್ತಾ ಬಂದರು. ಅವರಿಗೆ ಅವ್ರು ಎದುರಿಸಿದಂಥವ್ರು ಯಾರು? ದೇವೇಗೌಡರಂಥ ದೊಡ್ಡ ನಾಯಕರನ್ನು ಎದುರಿಸಿದ್ರು. ಅವರು ಇಡೀ ಕುಟುಂಬ ಅವರ ವಿರುದ್ಧ ನಿಲ್ಲಿತು ರಾಜಕೀಯವಾಗಿ. ಸೊ ಕಳೆಗೆ ಇದೇನಾಗ್ತಾ ಬಂತು ಅಂತಂದರೆ ಕಾಂಗ್ರೆಸ್ಸಿನ ವಿದ್ಯಮಾನಗಳನ್ನು ತುಂಬ ಹತ್ತಿರದಿಂದ ಗಮನಿಸ್ತಾ ಬಂದರು. ಅವರು ಯಾವಾಗ ಅವರು KPCC ಅಧ್ಯಕ್ಷರಾದರು ಅವರೇ ಒಂದು ಪವರ್ ಸೆಂಟರ್ ಆಗಿ ಎಮರ್ಜ್ ಆದರು. ಇದು ಏನಾಯಿತು ಅಂತಂದರೆ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಸಿದ್ದರಾಮಯ್ಯ ಪವರ್ ಸೆಂಟ್ರು, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಪವರ್ ಸೆಂಟ್ರು. ಇದು ಎಲ್ಲರೂ ಡೆವಲಪ್ ಆಗ್ತಾ ಬಂತು, ಎಲ್ಲರೂ ಉನ್ನತ ಸ್ಥಿತಿಗೆ ಹೋಯಿತು. ಹಾಗಾಗಿ ಏನಾಯಿತು ಅಂತಂದರೆ ಇನ್ನು ಹಿಂಗೂ ಅರ್ಥೈಸ್ಬೋದು. ಶಿವಕುಮಾರ್ ಅವರು ಪರಮೇಶ್ವರಂತೆ ದಿನೇಶ್ ಗುಂಡೂರಾವಂತೆ ಪಕ್ಷನ ಓವರ್ಟೇಕ್ ಮಾಡೋಕ್ಕೆ ಸಿದ್ದರಾಮಯ್ಯನವರಿಗೆ ಬಿಡಲಿಲ್ಲ. ಅವ್ರ ಕಾಲದಂತೆ ಆ ಎರಡು ಅಧ್ಯಕ್ಷರ ಅವಧಿಯಲ್ಲಿ ಇದ್ದಂಥ ಪರಿಸ್ಥಿತಿಯನ್ನು, ಅಂದರೆ ಪಕ್ಷ ಅನ್ನೋದು ಕೆಲವು ನಿಷ್ಠುರ ಕ್ರಮಗಳು. ಈಗ ಮೊನ್ನೆ ದಾವಣಗೆರೆ ಎಲೆಕ್ಷನ್ ಟೈಮಲ್ಲೂ ಅಷ್ಟೇ, ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲೂ ಅಷ್ಟೇ ಪಕ್ಷದ ಅಧ್ಯಕ್ಷರಾಗಿ ನಿಷ್ಠುರವಾಗಿ ಏನು ಕ್ರಮಗಳು ತಗೋಬೇಕು ತಗೊಂಡ್ರು. ಅದರಿಂದ ಒಂದು ವರ್ಗಕ್ಕೆ ಅಸಮಾಧಾನ ಆಯಿತು ಅನ್ನೋದು ನಿಜ ಆದರೂ ಕೂಡ ಪಕ್ಷದ ಅಧ್ಯಕ್ಷರಾಗಿ ಏನು ತಂತ್ರಗಳನ್ನು ಮಾಡಬೇಕು ಅದನ್ನು ಮಾಡ್ತಾ ಬಂದರು ಅವರು. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ಪರ್ಯಾಯ ಅಧಿಕಾರ ಕೇಂದ್ರಗಳು ಇದ್ದಾಗ ಕಾಂಗ್ರೆಸ್ ಹೈಕಮಾಂಡ್ ಸಹಜವಾಗಿ ಆ ಅಧಿಕಾರ ಕೇಂದ್ರಗಳನ್ನು ಬಳಸ್ಕೊಂಡ್ರೆ ಹೆಂಗೆ, ಯಾವುದೇ ಪಾರ್ಟಿ ಹೈಕಮಾಂಡ್ ಬಳಸ್ಕೊಂಡ್ರೆ ಹೆಂಗೆ, ಇದರಿಂದ ಏನು ಲಾಭ ಆಗ್ಬೋದು ಪಕ್ಷಕ್ಕೆ, ಯಾವ ಥರ ಹೆಲ್ಪ್. ಇನ್ನು 2 ವರ್ಷ ಇರೋದ್ರಿಂದ ವಿಧಾನಸಭೆಯ ಅವಧಿ, ಈ ಅವಧಿಯಲ್ಲಿ ಅದು ಸಹಜವಾಗಿ ಹೈಕಮಾಂಡ್ ಆ ಥರ ಯೋಚನೆ ಮಾಡಿದ್ದಿರ್ಬೋದು. ಸರ್ ಇನ್ನೊಂದು ಮತ್ತೆ ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಅದೇ ಇದಕ್ಕೆ ಬರೋದಾದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರದ್ದು ಕೆಮಿಸ್ಟ್ರಿ ಇತ್ತಲ್ಲ ಸ್ಟಾರ್ಟಿಂಗಲ್ಲಿ. ಅಂದರೆ ಸಿದ್ದರಾಮಯ್ಯ ಮೊದಲನೇ ಅವಧಿ ಮುಖ್ಯಮಂತ್ರಿ 2013ರಲ್ಲಾದಾಗ ಡಿ ಕೆ ಶಿವಕುಮಾರ್ನವ್ರನ್ನ ಏನು ತಕ್ಷಣಕ್ಕೆ ಕ್ಯಾಬಿನೆಟ್ ತಗೊಳ್ಳೋದು ಆ ಥರದ್ದು ಮಾಡಲಿಲ್ಲ. ಸ್ವಲ್ಪ ಕಾಯಿಸ್ಬಿಟ್ಟು ನಂತರ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಮನವಿ ಮಾಡಿ ಅಲ್ಲಿಂದ ಇದು ಮಾಡಿಸಿ ಇಂಧನ ಸಚಿವರಾಗಿ ಈ ಥರದ, ಅಂದರೆ ಆ ರ್ಯಾಪೋ ಇದೆಯಲ್ಲ ಅವರಿಬ್ಬರ ನಡುವಿನ ರ್ಯಾಪೋ ಅವತ್ತಿದ್ದಕ್ಕೂ ಮತ್ತು ಈಗ ಡೆವಲಪ್ ಆಗಿ ಅಥವಾ ವಾಟ್ ಎವರ್ ವಿ ಆರ್ ಸೀಯಿಂಗ್ ಅದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀವಿ? ಇಲ್ಲ, ಈಗ ಏನಾಯಿತು ನೋಡಿ, ರಾಜಕಾರಣದಲ್ಲಿ ಅನೇಕ ವಿಚಾರಗಳು ನಡೆದು ಹೋಗಿದ್ದವು ಕಳೆದ 10-12 ವರ್ಷಗಳಲ್ಲಿ. ಶಿವಕುಮಾರು 2013ರಲ್ಲಿದ್ದ ಶಿವಕುಮಾರ ಬೇರೆ, 1989ರಲ್ಲಿದ್ದ ಶಿವಕುಮಾರ ಬೇರೆ, 90ರ ದಶಕದಲ್ಲಿದ್ದ ಶಿವಕುಮಾರ ಬೇರೆ, ಈಗ ನಾವು ನೋಡ್ತಿರೋ ಶಿವಕುಮಾರ ಬೇರೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಅನುಭವ, ವಯಸ್ಸು ಆಗ್ತಾ 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 ಮನುಷ್ಯ ಪಕ್ವ ಆಗ್ತಾ ಹೋಗ್ತಾನೆ. ಶಿವಕುಮಾರ್ಗೂ ಅಂತಿರ್ಬೋದು, ನಾನು ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ನನ್ನ ಕಾರ್ಯಶೈಲಿಯನ್ನು ನಾನು ಬದಲಾಯಿಸ್ಕೋಬೇಕು. ಸಂಘರ್ಷವೇ ಎಲ್ಲದಕ್ಕೂ ದಾರಿಯಲ್ಲ, ಸಂಘರ್ಷದಿಂದ ಏನು ಸಾಧನೆ ಮಾಡೋಕ್ಕಾಗಲ್ಲ ಅಂತ ಅವ್ರು ತೀರ್ಮಾನ ಮಾಡಿ, ಆ ಕಾರಣಕ್ಕೆ ಅವರು ಇಷ್ಟೆಲ್ಲ ವಿಚಾರದಲ್ಲೂ ನಾಯಕತ್ವದ ಬದಲಾವಣೆ ಏನು ವಿಚಾರ ತಿಕ್ಕಾಟಗಳು ತಾರಕಕ್ಕೆ ಇರೋಂಥ ಸಂದರ್ಭದಲ್ಲೂ
ಅವರು KPCC ಅಧ್ಯಕ್ಷರು ನೋಟಿಸ್ ಕೊಟ್ಟಿದ್ದು ಯಾರಿಗೆ? ಅವರ ಆಪ್ತರು ಯಾರಿದ್ರು, ಶಾಸಕರು ಮುಖಂಡರುಗಳು ಅವರಿಗೆ. ಸಿದ್ದರಾಮಯ್ಯನವರ ಆಪ್ತರಿಗೆ ಅವ್ರು ನೋಟಿಸ್ ಕೊಡೋಕೆ ಹೋಗಲಿಲ್ಲ. ಇಲ್ಲಿ ಒಂದು ರಾಜಕೀಯ ತಂತ್ರವನ್ನು ಅವ್ರು ನೀವು ಗಮನಿಸಬೇಕಾಗುತ್ತೆ. ನೋಡಿ, ಇವರೆಲ್ಲ ನನ್ನ ಕೊಲೀಗ್ಸ್, ನನ್ನ ಸಪೋರ್ಟರ್ಸು, ನಾನು ಇವರಿಗೆ ನೋಟಿಸ್ ಕೊಟ್ಟಿದ್ದೀನಿ, ವಿವರಣೆ ಕೊಟ್ಟಿದ್ದೀನಿ. ಪಕ್ಷಕ್ಕಿಂತ ಯಾರು ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ನೋಟಿಸ್ ಕೊಟ್ಟಿದ್ದೀನಿ ಅವರಿಗೆ. ಪಕ್ಷದ ಅಧ್ಯಕ್ಷ ಆಗಿ ನಾನು ಅವರನ್ನ ಅಶಿಸ್ತನ್ನು ನಾನು ಬೆಳೆಸ್ತಿಲ್ಲ, ಅಶಿಸ್ತನ್ನು ನಾನು ಎಂಕರೇಜ್ ಮಾಡ್ತಿಲ್ಲ, ನಿಷ್ಠುರ ಕ್ರಮ ತಗೊಂಡಿದ್ದೀನಿ. ಒಳಗಡೆ ಏನಿದ್ದರೆ ಸುಮ್ಮನೆ ನಾನು ನೋಟಿಸ್ ಕೊಟ್ಟಿದ್ದೀನಿ, ನೀನು ಸುಮ್ಮನೆ ಒಂದು ನಾನು ಹೊಡೆದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಅದು ವಿಚಾರ ಬೇರೆ ಇರೋದು. ಆದರೆ ಸಾರ್ವತ್ರಿಕವಾಗಿ ನಿಮ್ಗೇನು ಅನಿಸುತ್ತೆ? KPCC ಅಧ್ಯಕ್ಷರು ಅವರದೇ ಬೆಂಬಲಿಗರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಈ ರಾಮನಗರ MLA 2 ಸಲ ನೋಟಿಸ್ ಕೊಟ್ಟರು, ಬಹಿರಂಗವಾಗಿ ಎಚ್ಚರಿಕೆ ಕೊಟ್ಟರು KPCC ಅಧ್ಯಕ್ಷರು. ನೋ, ಈ ವಿಚಾರವಾಗಿ ನಾನು ಮಾತಾಡಬೇಕು, ಕಾಂಗ್ರೆಸ್ ಹೈಕಮಾಂಡ್ ಮಾತಾಡಬೇಕು, ಸಿದ್ದರಾಮಯ್ಯ ಮಾತಾಡಬೇಕು, ಬೇರೆ ಯಾರೂ ಮಾತಾಡೋಂಗಿಲ್ಲ. ಇದು ಏನಾಯಿತು ಅಂತ ಇವೆಲ್ಲವನ್ನೂ ಕೂಡ ಹೈಕಮಾಂಡ್ ಮುಂದೆ ಅವರು ಪ್ರೆಸೆಂಟ್ ಮಾಡಿರ್ತಾಳೆ. ನೋಡಿ, ನನ್ನ ಇಷ್ಟು ದಿವಸಗಳ ಹೇಳಿಕೆ ನಡವಳಿಕೆ, ನಾನು ಎಲ್ಲರೂ ಗುಂಪುಗಾರಿಕೆ ಮಾಡಿದ್ದೀನ, ಶಾಸಕರ ಸಭೆ ಮಾಡಿದ್ದೀನ, ನನ್ನ ಸಪೋರ್ಟರ್ಸ್ಗೆ ನಾನು ನೋಟಿಸ್ ಕೊಟ್ಟಿದ್ದೀನಿ. ಆದರೆ ಬೇರೆ ಸಿದ್ದರಾಮಯ್ಯ ಸಪೋರ್ಟರ್ಸ್ ಅಂತ ಹೇಳ್ಕೊಂಡಿರ್ತಕ್ಕಂಥ ಕೆಲವು ಮಂತ್ರಿಗಳಿದ್ದಾರೆ, ಅವ್ರ ನಡವಳಿಕೆ ನೋಡಿ. ರಾಜಣ್ಣ, ಜಮೀರ್ ಅಹಮದ್, ರಾಜಣ್ಣ ಅದೇನೋ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧನೇ ಏನೋ ಹೇಳ್ಕೊಳ್ಕೊಳ್ಳಿ ಮಂತ್ರಿ ಸ್ಥಾನ ಹೋಯಿತು. ಜಮೀರ್ ಅಹಮದ್, ಬಸವರಾಜ ರಾಯರೆಡ್ಡಿ, ಈ ಥರದ ಒಂದಷ್ಟು ಜನ ಸಿದ್ದರಾಮಯ್ಯನವರ ಆಪ್ತ ವಲಯಗಳು ಅಂತ ಏನು ಗುರುತಿಸ್ಕೊಂಡಿದ್ದಾರೆ. ಇವರೆಲ್ಲನೂ ಏನು ಹೇಳ್ತಾ ಬಂದರು, ಮುಂದಿನ ಚುನಾವಣೆಗೂ ಸಿದ್ದರಾಮಯ್ಯ ನಾಯಕತ್ವ ಈ ಥರ ಅತಿರೇಕಕ್ಕೆ ಹೋಯ್ತಿದ್ರು. ಆ ಸಂದರ್ಭದಲ್ಲೂ ಕೂಡ ಶಿವಕುಮಾರ್ ಸುಮ್ಮನಿದ್ರು. ಇದನ್ನು ನಾನು ಈ ಸಂದರ್ಭದಲ್ಲಿ ಬಹುಶಃ ನೆನಪು ಮಾಡ್ಕೊತೀನಿ. ಶಿವಕುಮಾರ್ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ರಾಜಕಾರಣ ಅಂತಂದರೆ ಚೆಸ್ ಗೇಮ್ ಇದ್ದಂಗೆ ಅಂತ. ಚೆಸ್ ಆಡೋಕ್ಕೆ ಬಂದಿರೋದು ನಾವು, ರಾಜಕಾರಣ ಮಾಡೋಕ್ಕೆ ಬಂದಿರೋದು ಅಂತ. ಸೊ ಇಲ್ಲಿ ಅವರು ತುಂಬ ತಾಳ್ಮೆಯಿಂದ ಆಟ ಆಡಿದರು ಅಂತ ಹೇಳ್ಬೋದು.